ಏನು ಮಾಡ್ತಿ? ಚಿಕನ್ ಗ್ರೇವಿ ಬಿರಿಯಾನಿ ಮಾಡಿದ್ದೆ? ವಾವ್, ಬಿರಿಯಾನಿ ಊಟ ಮಾಡಿ ಭಾಳ ದಿನ ಆಗುತ್ತೆ. ಅದು ಚಿಕನ್ ಬಿರಿಯಾನಿ ಅದಕ್ಕೆ ಬಿರಿಯಾನಿ ಮಾಡ್ಬೇಕಂತ ಇವತ್ತು. ಮಾಡು ಏನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಮಾಡಿದ್ದೆ, ಕೋಲ್ಗೇಟ್ ಪೇಸ್ಟ್ ಬಿಟ್ರೆ ಶಾಂಪು ಹಾಕನಾರ ನೀವು. ಮಸ್ತ್ ಕ್ಲೀನ್ ಆಕೈತಿ ಕೋಳಿ. ಅಷ್ಟನ್ನ ಬಂದ್ರಿ ನಮ್ಮ ಹಿಂದೆ ಬಂತೆ. ಚಟ್ನಿ ಆಯ್ತ್ರ ಫಸ್ಟ್ ಇದನ್ನೆಲ್ಲ ಹಾಕ್ಯಂದ ಚಿಕನ್ ಕಲಿಸಿ ಇಟ್ಬಿಡೋದು ಒಂದು ಸ್ವಲ್ಪ ಹೊತ್ತು. ಚಿಕನ್ ನೆನಿತು ಅಂತ ಹೇಳಿದ್ರೆ ಅಂದ್ರೆ ರಂಜಾನ್ ಸ್ಪೆಷಲ್, ಈಗ ರಂಜಾನ್ ಬಂತಲ್ಲ ಈಗ, ಅದಕ್ಕೆ ರಂಜಾನ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಕ್ ಬಂದಾರ ಹಿರಮ್ ಗುಡ್ಡ, ಸೋನು ಗುಡ್ಡ. ಬೇಟ ಗರಂ ಮಸಾಲ ಅದೇ ನೋಡಕ್ಕೆ ಸುಟ್ಟಿತ್ತೆ ಗರಂ. चिकन अच्छा खाती नहीं गरम खाना तो पेट भर खाना. ಧನಿಯಾ ಪೌಡರ್, ಇದನ್ನ ಧನಿಯಾ ಪೌಡರ್, ಧನಿಯಾ ಪೌಡರ್ ಮತ್ತೆ ನಿಂಬೆ ಹಣ್ಣು, ಇದು ಭಾರಿದಲ್ಲ ನಿಂಬೆನ ಪ್ರೆಸ್ ಮಾಡೋದೆ ಮಸ್ತ್ ಅದ. ಬೀಜ ಬೆಳಂಗಿಲ್ಲ ಅದ್ರಾಗ. उन्हें भी उसे बुला देंगे. उसे बुला देंगे. ಯಾರು ಹಾಕ್ತಿ? मकर है ಸಣ್ಣದಲ್ಲ मकर गरम मकर यहाँ देख इधर देख मकर ರಸಾಪುರ ಭಾರಿ ಬರ್ತದೆ ಹೊರಗಿದ್ರಾಗ. किसका था? ಅವು ಬೀಜ ಅದ್ರೊಳಗೆ ಇರ್ತಾವಲ್ಲ, ಊಟ ಮಾಡೋ ಬೀಜ ಏನಾರು ಬಾಯಿಗೆ ಬಂದ್ವಂದ್ರ ಏ ಭಾಳ ಸರ್ತಿ ಬೀಜಾವು ಹತ್ತಿ ಬಿಡ್ತದ ಬಾಯೆಲ್ಲ. ಬೇನ್ ತಪ್ಪಲ ತಿಂದಂಗೆ. ಅದಕ್ಕೆ ಇದನ್ನ ಹಿಂಗೆ ಹಿಂಡಿ ಬಿಟ್ಟು ಬಂದ್ರೆ ಬೀಜ ಒಂದು ಬಿಡಂಗಿಲ್ಲ ಅದ್ರೊಳಗೆ. ಯಾರು ಬೇಟ ನೋಡೋದು ಭಾಳ ಹುಳಿ ಆಕೈತಾನೆ. ಇಲ್ಲ ಸರಿ ಆಕೈತಿ. ಇದನ್ನ ಖಾರ ಹಸಿ ಮೆಣಸಿನಕಾಯಿ ಖಾರ ಖಾರ ಇಲ್ದಾರ ಹಸಿಮೆಣಸಿನಕಾಯಿ ಹೆಚ್ಚಕ್ಕೆ ನಡಿತೈತಿ. ಹಿಂಗೆ ಖಾರ ಹಾಕಿದ್ರೆ ಮಸ್ತ್ ಟೇಸ್ಟ್ ಆಕೈತಿ. ಸಾಕು, ಖಾರ ಭಾಳ ಆಯ್ತದ. ಗುಂಟೂರು ಮೆಣಸಿನಕಾಯಿ ಇದಾವ. ಹಂಗೆ ಸಾಕ ತೆಗೆದ್ರಾಗಿಂದ ಸಾಕ್ತಾ ಇರ್ಲಿ ನಡಿತೈತಿ. ನೆಕ್ಸ್ಟ್ ಏನಿಲ್ಲ ಅದನ್ನ ಮಿಕ್ಸ್ ಮಾಡ್ಬೇಕು. ಮೊಸರು ಇದ್ರೆ ಮೊಸರು ಹಾಕೋಬೇಕಾಯ್ತು, ಮೊಸರಿಲ್ಲ ಅದಕ್ಕೆ ನಿಂಬೆಹಣ್ಣು ಹಿಂದೆ ನಿಂಬೆ ಸಾಕು. ಈಗ ಮಸಾಲೆ ಅಂತೆಲ್ಲ ಹಾಕೋದು ಕಂಪ್ಲೀಟ್ ಆಯ್ತು. ಚೆಂದಾಗಿ ಇದನ್ನು ಮಿಕ್ಸಿಂಗ್ ಮಾಡ್ಬೇಕು. ಎಷ್ಟು ಚಂದ ಮಿಕ್ಸಿಂಗ್ ಮಾಡ್ತೀವಲ್ಲ ಅಷ್ಟು ಚಂದ ಗ್ರೇವಿ ಆಕೈತಲ್ಲ. ಮಸಾಲೆ ಮಿಕ್ಸ್ ಮಾಡೋದು ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಯ್ತು ನೋಡಿ. ನೆಕ್ಸ್ಟ್ ಏನೀಗ ಊಟ ಮಾಡೋದು? ಇದನ್ನ ತಿಂದ್ಬಿಡ್ತೀರೇನ? ಮಾಡ್ಬೇಕು, ಇನ್ನ ಭಾಳ ಆಯ್ತು ಮಾಡೋದು. ಮಾಡು ಟೇಸ್ಟಿ ಮಾಡ. ಮತ್ತೆ ಇದು ಬರೀ ನೆನೆ ಇಡಾಕತ್ತೀನಿ ನಾನು. ಎಷ್ಟು ದಿನ? 4-5 ದಿನ ಈಗ ಒಂದು 3 ದಿನ. ನಮ್ಮ ಮನೆಯೊಳಗೆ ಬಿರಿಯಾನಿ ಮಾಡೋ ಗುಂಡಿ ಚಕ್ಕರ್ ಮಗ್ಗಿ ಅರ್ಧ ಹಾಕಿದಲ್ಲ. ಇಲ್ಲ ಅರ್ಧ ಆಯ್ತು ನೋಡ. ಮುರ್ದಾಗ ಹೋಗು ಅದ್ರಾಗ. ನೆಕ್ಸ್ಟ್ ಮಸಾಲೆ ಕಾಳು ಮೆಣಸು ನಾವು ಮಮ್ಮಿ ತಿಂದಿಲ್ಲ. ಹೋಗ ತಿನ್ನಂಗೇನಲ್ಲ ಸುಮ್ಮನೆ ಹಾಕ್ತೇವೆ ನಾವು. ಊಟದಾಗ ಏನು ಮಾಡ್ತೇವೆ, ಬಂದು ಬಿಡ್ಲಿಕ್ಕೆ ತೆಗೆದು ಬಿಡ್ತೇವೆ ಸೈಡ್. ಖಾರ ಜಾಸ್ತಿ ಇರ್ತಾವೆ ಅವು. ಅಂದ್ರೇನ ಇದ್ರ ಇದು ಐತಲ್ಲ ಫ್ಲೇವರ್ ನೀರೊಳಗೆ ಬಿಡ್ತಂತ ಹೇಳಿದ್ರೆ ಮಸ್ತ್ ಆಕತ್ತದ. ಅದಕ್ಕೆ ನಾವು ಹಾಕೋದು. ಇದ್ರ ಸಂಬಂಧ ಹಾಕೋದು ತಿನ್ಲಿಲ್ಲ ಅಂತ ಹೇಳಿದ್ರು. ಅಷ್ಟು ಮತ್ತೆ ಹಂಗೆ ಇವು ಚಕ್ಕಿ ಎಲ್ಲ ಹಾಕ್ತಾವಲ್ಲ, ಏನು ತಿನ್ನಂಗಿಲ್ಲ ಇವನು ತೆಗೆದು ಬಿಡ್ತಾರೆ ಸೈಡ್. ಆಮ್ಯಾಗ ಹೀಟ್ ಮಾಡಲ್ಲ ಇವು. ಏಲಕ್ಕಿ ಹೆಂಗಂತೈತಿ, ಮೈ ಇಲಾಚಿ ರೇ ಮೈ ಇಲಾಚಿ ರೇ ಮುझे रोज खाते था ಬಿರಿಯಾನಿ ಮತ್ ಡಾಲೋ ಮುझे. ಹೌದಲ್ಲ. ಆಮ್ಯಾಗ ಇದು ಬರ್ತಿದ್ದಿಲ್ಲ ಲಸೂನ್. ಮೈ ಲಸೂನ್ ರೇ ಮುझे खाने में डालो तो टेस्ट आता. ಮೈ ಹೂ ಲಸೂನ್ ರೇ ಅಂತದ. ಇದನ್ನ ಮೈ ಹೂ ಪಲಾವ್ का पत्ता रೇ ಅಂತಿದ್ದು. मुझे डाला तो खाना बहुत टेस्ट आता रे.
ಮೈ ಹೂ ಪಾನಿ ರೀ ಸ್ವಲ್ಪ ಪಿಗ್ಲಾಗ ಅರಿ ಆಗ್ತದೆ ನೀನು ಸ್ವಲ್ಪ पिघलाक पानी पानी करूंगा रे उसका रस पूरा खींचूंगा रे बिरयानी स्वादिष्ट बनाऊंगा रे खाने में टेस्ट आएगा रे ಅವು ನೋಡಕ್ ನನಗೆ ಭಾಳ ಇಷ್ಟ ಆಗತ್ತೆ ನೋಡ್ರಿ ಅದು ಕಮ್ಮಿ ಮಾತಾಡೋದು ಈಗ ಹೊಸದಾಗ ಬಂದಿತ್ತು ये बर्तन में क्या रे ये तेल है इसमें डाले तो बिरयानी में मजा आता रे ಅವ್ನಿಗೆ ಭಯ ಆಗುತ್ತೆ ನಿನ್ನ ಅಗಲ್ಗ ಚಾರ್ಜ್ ಮಾಡಕ್ಕೆ ನೀನು ಇಲ್ರಿ ಆ ಗಂಭೀರ ಮಾತಾಡ ಹೊಂಟಿ ನಾನು ಅದು ನಿಮ್ ಬೈದಾಗ ಆಗತ್ತಾನ ನಿಮಗಲ್ಲ ಅದ ನಾ ಹಂಗ ಹೇಳಾಕತ್ತೇನೆ ಅವು ಗೊಂಬೆ ಅಂತ ಅಲ್ಲ ಎಣ್ಣೆ ಮಸ್ತ್ ಬಿಸಿ ಆಗ್ಬೇಕನ ಇದು ಹ್ಮ್ ಆದ್ರೆ ಭಾರಿ ಮಸ್ತ್ ಹೇಳ್ತಾರ ಅವ್ರೆ ಪ್ರತಿಯೊಂದು ಅರ್ಥಪೂರ್ಣವಾದದ ಅದ್ರಾಗ ಹೌದೌದು ಏನು ತಿನ್ಬೇಕು ಏನು ತಿನ್ಬ್ಯಾಡ್ದು ಏನು ತಿಂದ್ರೆ ಏನು ಆಕೈತಿ ಏನು ತಿಂದ್ರೆ ಲಾಭ ಲಕ್ಷಣ ಎಲ್ಲ ಹೇಳ್ತಾರ ಅವ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಪೂರ ಅವ ಬರ್ತಾವ ये कौन सी पत्ती है ये खाने की पत्ती रे ಆ ಕಡೆ ಐತೆ ಇಲ್ಲಿಗೆ ರೈಸ್ ಆಗತೈತಿ ಈ ಕಡೆ ಏನಿದೆ ಇದು ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಫ್ರೈ ಅಂದ್ರೆ ಗ್ರೇವಿ ಮಾಡ್ಕೊಳಕ್ಕೆ ಹ್ಞೂ ಹೌದು ರೈಸ್ ಮಾಡಕ್ಕೂ ಎಲ್ಲ ಒಣ ಮಸಾಲೆ ಹಾಕ್ಬೇಕು ಆಮೇಲೆ ಗ್ರೇವಿ ಮಾಡಕ್ಕೂ ಎಲ್ಲ ಹಾಕ್ಬೇಕಲ್ಲ ಅಂದ್ರೆ ಅಂದಾಗ ಅದು ಫ್ಲೇವರ್ ಎಲ್ಲ ಬಿಡ್ಲಿ ಅಂತೇಳಿ ಅದ್ರೊಳಗೆ ಹಾಕಿರ್ತೇನೆ ನೀರೊಳಗೆ ಹ್ಞೂ ಅವನೇನು ಹಾಕಂಗಿಲ್ಲ ಆಮೇಲೆ ತೆಗೆದ್ಬಿಡ್ತೇನೆ ನಾನು ಮತ್ತೆಲ್ಲ ಬರೀ ಬಾಯಿ ಸಿಕ್ಕಾಕವು ಭಾಳ ಹೌದು ಇವು ಕಾಮೆಂಟ್ಸ್ ಇವು ಐತಲ್ಲ ಅಂದಾಗ ಇದ್ರ ನಡಿತೈತಿ ನೀವು ತೆಗಿಯಂಗಿಲ್ಲ ನೀವು ಹಾಕಿದ್ವು ನೀರಾಗಿನ ಅಷ್ಟೇ ತೆಗಿತೀನಿ ಆಮೇಲೆ ಆಮ್ಯಾಗ ಇದು ನೋಡಿ ಇಲಾಚಿ ಇದೆ ಏನು इलायची अंतला अरे मुझे सारा मत डाल देता है ಹಾಂ मुझे सारा मत डालो रे मैं मुंह में आऊंगा रिया देता है ಅದೇ ಕಾಯತ್ತು ಪೂರ ಹಂಗಲ್ಲ ನನಗೆ ಸಣ್ಣ ಕುಟ್ಟಿ ಡಾಲು ರೀ ದೇತದೆ ಈಗ ನೋಡ್ರಪ್ಪ ನಾನು ಅನ್ನ ಮಾಡಕ ಈಗ ಗುಂಡಿ ಒಳಗೆಲ್ಲ ಹೆಸರು ಇಟ್ಟಿದ್ನಲ್ರಿ ಅದು ಚಲೋ ಹೊತ್ನಾಗ ಕುದ್ದು ಬಿಟ್ಟೈತಿ ಈಗ ಆಮೇಲೆ ಕುದ್ದ ಮೇಲೆ ನೋಡ್ರಿ ಅದ್ರ ಕಲರ ಚೇಂಜ್ ಆಗೈತೆ ಯಾಕಂದ್ರೆ ಒಣ ಮಸಾಲೆ ಹಾಕಿರ್ತೀವಲ್ಲ ಎಲ್ಲ ಕುದ್ದು ತುಪ್ಪಳಿಗೆ ಅಂದ್ರೆ ಅದ್ರ ಫ್ಲೇವರ್ ಎಲ್ಲ ನೀರೊಳಗೆ ಬಿಟ್ಕೊಂಡ್ಬಿಡ್ತೈತಿ ನೀರು ಆಟೋಮೆಟಿಕ್ ಚೇಂಜ್ ಆಗಿಬಿಡ್ತೈತಿ ಈಗ ಅಕ್ಕಿ ಹಾಕೊಂಡ್ರಿ ನಾನು ಇಲ್ಲಿಗ 1 ಕಿಲೋದ ಚಿಕನ್ನ ಆಮೇಲೆ 1.5 ಕಿಲೋ ಅಕ್ಕಿ ಹಾಕಿ ಮಾಡಾಕತ್ತೈತಿ ಬಿರಿಯಾನಿನ ಈ ಅಕ್ಕಿ ತೊಳ್ಕೊಂಬಂದು ಇದ್ರೊಳಗೆ ಹಾಕಿಬಿಡ್ತೀನಿ ಈಗ ಉಳ್ಳಾಗಡ್ಡಿ ನಾನು ಚಲೋ ಹೊತ್ನಾಗ ಫ್ರೈ ಆದವು ಈಗ ಇದಕ್ಕೆ ಒಂದು 2 ಟೊಮೆಟೊ ಹಣ್ಣು ಹೆಚ್ಕೊಂಡಿನಿ ಆಮೇಲೆ ಪುದೀನ ಕೊತ್ತಂಬರಿ ಇದನ್ನ ಹಾಕಿ ಫ್ರೈ ಮಾಡ್ಕೊತೇವೆ ಈಗ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಅವೆಲ್ಲ ಚಲೋ ಹೊತ್ನಾಗ ಫ್ರೈ ಆದವು ಈಗೇನು ಚಿಕನ್ನ ನಾವು ಇದನ್ನ ಮಾಡಿಟ್ಟಿದ್ದೆಲ್ಲ ಮಸಾಲೆ ಕಲಿಸಿ ಈಗ ಅದನ್ನ ಎಂದಟ್ಟು ಇದ್ರೊಳಗೆ ಹಾಕಿಬಿಡೋಣ ಹಾಕಿ ಚಿಕನನ್ನು ಚಲೋ ಹೊತ್ನಾಗ ಕುದಿಸ್ಕೊಳ್ಳೋದು ಈ ಥರ ಮಸಾಲೆ ಹಚ್ಚಿಟ್ಟಿವಿ ಅಂತಂದು ಹೇಳಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ ಇದು ಆಮೇಲೆ ಟೇಸ್ಟ್ ಆಕತಿ ಚಿಕನ್ನ ಬಿರಿಯಾನಿ ಒಳಗೆ ಚಿಕನ್ ತಿನ್ನಾಕತ್ತೀವಿ ಅಂತ ಹೇಳಿದ್ರೆ ಸಬ್ಸೆಟ್ ಅನ್ಸಂಗಿಲ್ಲ ಯಾಕೆ ಮಸಾಲೆ ಎಲ್ಲ ಹೀರ್ಕೊಂಡ್ಬಿಟ್ಟಿರ್ತೈತಲ್ಲ ಚಿಕನ್ ತಿನ್ನಕ್ಕೆ ಭಾಳ ರುಚಿ ಆಕತಿ ಸೊ ಹಂಗಾಗಿ ಇದನ್ನು ಒಂದು ಅರ್ಧ ತಾಸು ಆಗಲಿ ನಾವು ಚಿಕನನ್ನು ಈ ಥರ ಎಲ್ಲ ಮಸಾಲೆ ಹಚ್ಚಿ ನೆನೆ ಇಡ್ಬೇಕು ನೆನೆ ಇಟ್ಮೇಲೆ ನಾವು ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಆಮೇಲೆ ಅನ್ನ ಇದು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಾರು ಮಾಡ್ದಂಗೆ ಮಾಡ್ಕೊತಾರೆ ರೀ ಬಿರಿಯಾನಿ ಮಾಡಕತ್ತಿದ್ದಂದ್ರೆ ಅದಕ್ಕೆ ಎಷ್ಟು ಬೇಕು ಎಲ್ಲ ನೀರು ಹಾಕಿ ಆಮೇಲೆ ಆ ಚಿಕನ್ ಕುಯ್ತಿರ್ತದೆ ನೋಡ್ರಿ ಅನ್ನ ಕುದ್ದಂಗೆ ಅವಾಗ ಅಕ್ಕಿ ಹಾಕಿಬಿಡ್ತಾರೆ ಅದ್ರೊಳಗೆ ಹಾಕಿದ್ರು ಅಂತ ಹೇಳಿದ್ರೆ ಚಿಕನ್ ಆಮೇಲೆ ಅನ್ನ ಏನದ ಟೇಸ್ಟ ಬರೋಂಗಿಲ್ಲ ಬಿರಿಯಾನಿ ಅನ್ನಂಗೆ ಆಗಂಗಿಲ್ಲ ಅದೇ ಈ ಥರ ಎಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕು ರೀ ಬಿರಿಯಾನಿ ಮಾಡ್ಕೋಬೇಕಂದ್ರೆ ಪಲ್ಯನ ಬೇರೆ ಮಾಡ್ಕೋಬೇಕು ಅನ್ನನ ಬೇರೆ ಮಾಡ್ಕೋಬೇಕು ಆಮೇಲೆ ಅದೆಲ್ಲ ಕುದ್ಮೇಲೆ ನಾವು ಅದನ್ನು ಚಲೋ ಹೊತ್ನಾಗ ಸ್ಟೆಪ್ ಬೈ ಸ್ಟೆಪ್ ಮಿಕ್ಸ್ ಮಾಡ್ಬೇಕು ರೀ ಅದನ್ನ ಈಗ ನೋಡು ಚಲೋ ಹೊತ್ನಾಗ ಆತ್ರಿ ಈಗ ಇದಕ್ಕೆ ಉಪ್ಪು ಹಾಕಿದ್ದಿಲ್ಲ ನಾನು ಚಿಕನನ್ನು ಎಲ್ಲ ಮಸಾಲೆ ಹಾಕಿ ಇಡೋ ಮುಂದೆ ಈಗ ಇದಕ್ಕೆ ಉಪ್ಪು ಹಾಕಿ ಕುದಿಯಾಕಿ ಬಿಡ್ತೀನಿ ವಾರೇ ವಾ ಚಿಕನ್ ಅಕ್ನಿ ಕಿ ಖುಷ್ಬೂ ಚಲೋ ಬರೋದತ್ತಲ್ಲ ಮಸ್ತ್ ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗೈತಿ ಇಲ್ಲಿ ಬಗಾರ್ ಖಾನ ಬಗರ್ ಕಣಲ್ಲ ಬೆಳೆಯದ ಅದ ಬೆಳೆಯೋದ ಕದರ್ ಹಾಕ್ಯಾನ ಕದರ್ ಖಾನ ಅನ್ಬೇಕು ಅದಕ್ಕೆ ಬಗಾರ್ ಖಾನ ಅಲ್ಲ ಎರಡು ಮಿಕ್ಸ್ ಮಾಡ್ತೇವೆ ಈಗ ಯಾವಾಗ ಮಾಡಿದ್ವಿ ಇವತ್ತೇ ಮಾಡ್ತೇವೆ ನಾಳೆ ಇವತ್ತ ಮಾಡ್ಕೊಂತ ಮಾಡಂಗ ಇವತ್ತು ಊಟ ಮಾಡೋದು ಅಂತ ಗ್ರೇವಿ ತಕೊಂತೆ ಅದ್ರ ಹಾಕ್ತಾ ಈಗ ರೈಸ್ ಶುರು ಮಾಡಿ ಸ್ವಲ್ಪ ಮಂದಿ ಹೆಂಗೆ ಕಮೆಂಟ್ ಮಾಡ್ತಾರೆ ಗೊತ್ತೇನೆ ನಾವೇನು ಹಿಂಗೆ ಮಿಕ್ಸಿಂಗ್ ಮಾಡ್ತೇವಲ್ಲ ಏನಂತ ಅದಕ್ಕೆ ಊಟಕ್ಕೆ ಕುಂತಾಗತ್ತಲ್ಲ ಮಿಕ್ಸ್ ಮಾಡಿ ಕೊಡ್ಬೇಕಂತಾರೆ ಅಷ್ಟು ಟೈಮ್ ಇಲ್ಲ ನಮ್ಮ ಕಡೆ ಹೌದಲ್ಲ
ಅಂದ್ರೆ ಏನು ಅದು ಮಿಕ್ಸಿಂಗ್ ಕರೆಕ್ಟ್ ಆಕೈತೋ ಏನೋ ಗೊತ್ತಿಲ್ಲ. ಹೊಟ್ಟೆಗೆ ಹೋದ್ಮ ಅಂತೂ ಮಿಕ್ಸಿಂಗ್ ಬರೋಬ್ಬರಿ ಆಗಿಬಿಡ್ತದೆ. ನಾವಂತೂ ನೋಡ್ರಿಪ್ಪ ಹಿಂಗೆ ಮಾಡ್ಕೊತ ಬಂದೀವಿ, ಮುಂದೆ ಹಿಂಗೆ ಮಾಡ್ತೀವಿ. ಹಿಂಗೆ ಮಾಡಿ ಊಟ ಮಾಡಿದ್ರೆ ನಮ್ಗೆ ಟೇಸ್ಟ್ ಆಕೈತಿ. ಅದೇ ಮಿಕ್ಸಿಂಗ್ ಅಂತಾರಲ್ಲ ಅದೆಲ್ಲ ಗೊತ್ತೇನ? ಅದೇ ಈಗ ಹೋಟೆಲ್ನಾಗ ದಾವತ್ನಾಗ ಅಷ್ಟೇ ಅದ ಮಜಾ ಬರ್ತೈತಿ. ನಮಗೆ ಮಾತ್ರ ಹಿಂಗೆ ಮಿಕ್ಸಿಂಗ್ ಮಾಡಿದಾಗ ಊಟ ಮಾಡ್ದಾಗೈತಲ್ಲ ಅವಾಗನೇ ಬಿರಿಯಾನಿ ಟೇಸ್ಟ್ ಅಂತ. ನೀವು ಹಿಂಗೆ ಮಾಡ್ತೀರಣ್ಣ ಅಪ್ಪ? ನಾವು ಹಂಗೆ ಮಾಡ್ತೀವಿ. ಎಲ್ಲ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಡೋದು. ಇದು ಮಾಡ್ಯಾನ ಲೇರ್ ಮತ್ತಮ್ಮ ಹಾಕೋದು ನೆನಪಾರ್ದೇನ ಮತ್ತೆ ನೀನು? ಅದಲ್ಲ ಇಲ್ಲ ನೆನಪಾರಿ ಮಿಕ್ಸ್ ಮಾಡಿದ್ದೀವ. ಮತ್ತೆ ಈಗ ಅನ್ನ ಹಾಕಿ ಅದ್ರ ಮೇಲೆ ಅದನ್ನ ಹಾಕಿ ಬಿಸಿ ಇದನ್ನ ಮಾಡ್ತೀನಿ. ಏನಾರ ಮಾಡಿ ಮಾತು ಮರ್ಸೇ ಬಿಡ್ತೀನಿ ನೋಡ. ನೆನಪಾರಿ ಅದಲ್ಲ ಎಲ್ಲ ಏನಾಗೋದಿಲ್ಲ. ಖಾನ ऊपर रखो, चाय डाल के डाल सकते हो. ಮಿಕ್ಸ್ ಮಾಡಿಬಿಡ. ಬೇರೆ ಬರಲಿಲ್ಲ ನೋಡ್ರಿ आधे घंटे फोन लगा के तो चलो एक वीडियो. ನಾವು ಬಿರಿಯಾನಿ ಅಂತೂ ಮಾಡಿದ್ವಿ. ಬಿರಿಯಾನಿಗೆ ಚಪ್ಪಲಿ ಇಲ್ಲ ಅಂಥೇಳಿ ಮತ್ತು 2 ಮೊಸರಿನ ಪ್ಯಾಕೆಟ್ ಆರ್ಡರ್ ಮಾಡಿದ್ವಿ. ಜಸ್ಟ್ ಬಂತು ನೋಡ್ರಿ, ಇಲ್ಲೇ ಬಂದು ಕೊಟ್ಟೋಕಾರಿ ಜಪ್ಟೋದಾರ ಮನೆ ಮಠ ಹೋಗ್ತಂಬಂದೆ. ಹಿಂಗೆ ಬಿರಿಯಾನಿ ಅದು ಮಾಡೋದೈತಲ್ಲ ಚಟ್ನಿ ಆಗ್ಬೇಕು. ಚಟ್ನಿ ಆದ್ರೆ ಚಲೋ ಅದ, ಅಂದ್ರೆ ಮಸ್ತ್ ಆಗ್ತೈತಿ. 2 ಪ್ಯಾಕೆಟ್ ಅಂತ ಹೆಂಗಂದಿವು? ಅವು 80 ರೂಪಾಯಿ ಕೆಳಗೆ ಬಂದನ್ರಿ. 80 ರೂಪಾಯಿ ಕಾಟೇನ? 80 ರೂಪಾಯಿ ಕಾಡು ಅಂದ್ರೆ ಅಂಗಡಿ ಹೆಂಗೆ ಅದಾವು? ಅವು ನಾವು ತಗೊಂಡಾಗದ ಇವು ನಂದಿನಿ ಅಲ್ಲ, ಸ್ವಲ್ಪ ತುಟ್ಟಿ ಇರ್ತೈತಿ. ಬೇರೆ 30-35 ಹಿಂಗಿರ್ತಾವೆ, ಇವು 40 ರೂಪಾಯಿ ಬಂದಾನ. ಅಡ್ಡೇನು ಮತ್ತೆ ಹಂಗಂದ್ರೆ ಮನೆ ಮಠ ಬಂದು ಕೊಡ್ತಾರ ಅಂತ ಹೇಳಿದ್ರೆ ಚಲೋ ಐತಿ. ಇವ ನೋಡ್ರಿ ರಾಮ್ಯ ಕಂಪ್ನಿ, ಇವು ನಂದಿನಿ. ಏನು ಚಟ್ನಿ ಪೂರ ಹಾಕ್ತೀವಿ ಒಂದು ಪ್ಯಾಕೆಟ್. ಬಿರಿಯಾನಿ ಚಟ್ನಿ ಥರ ಚಲೋ ಆಕತ್ತ. ಚಟ್ನಿ ಇರ್ಬೇಕು, ಅದು ಮಂದಿಗೆ ಇರ್ಬೇಕು. ಈಗ ಇನ್ನೊಂದು ಚಟ್ನಿಗೆ ಕೊತ್ತಂಬರಿ, ಉಳ್ಳಾಗಡ್ಡಿ, ಇದನ್ನ ಸ್ವಲ್ಪ ಹಾಕಿ ನೀರು ಕಟ್ಕೋಬೇಕಲ್ಲ. ಸ್ವಲ್ಪ ಹಾಕಿ ನೀರು ಮಂದಾಗಲಿ. ತಡಿ ಫಸ್ಟ್ ಆಮೇಲೆ ಉಳ್ಳಾಗಡ್ಡೆನೆಲ್ಲ ಹಾಕ್ತೇನೆ. ಕಟ್ಟಿ ಹಾಕಿದಂತ ಕಟ್ಟಿ ಸ್ವಲ್ಪ ಕಟ್ಟಿ ಬೇಡ.